ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಏಪ್ರಿಲ್ 26 ಮತ್ತೆ 27 ತಾರೀಖಿನ 10 ಪ್ರಮುಖ ಪ್ರಚಲಿತ ಘಟನೆಗಳನ್ನ ಪ್ರಶ್ನೋತ್ತರಗಳ ಮೂಲಕ ನೋಡೋಣ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೂ ಸರಿ, ಕೆಎಎಸ್, ಪಿಎಸ್ಐ, ಎಫ್ಟಿಎ, ಹೀಗೆ ಎಲ್ಲದಕ್ಕೂ ಇದು ತುಂಬಾನೇ ಮುಖ್ಯ. ಹಾಗಾದ್ರೆ ಇನ್ನೇಕೆ ತಡ, ಶುರುವಾಡೋಣಲ್ವಾ? ಬನ್ನಿ, ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಇದೆಯಲ್ವಾ, ಅದರ ಲೈಸೆನ್ಸ್ ಅನ್ನ ಯಾರು ಕ್ಯಾನ್ಸಲ್ ಮಾಡಿದ್ರು? ನಿಮ್ಮ ಆಯ್ಕೆಗಳು ಹೀಗಿವೆ: ಎ ಸೆಬಿ, ಬಿ ಆರ್ಬಿಐ, ಸಿ ನಬಾರ್ಡ್ ಅಥವಾ ಡಿ ಹಣಕಾಸು ಸಚಿವಾಲಯ. ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಬಿಐ, ಅಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾಕೆ ಈ ನಿರ್ಧಾರಕ್ಕೆ ಬಂತು ಆರ್ಬಿಐ? ಯಾಕಂದ್ರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಸತತವಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿತ್ತು, ಜೊತೆಗೆ ಠೇವಣಿದಾರರ ಹಿತಾಸಕ್ತಿಗೆ ವಿರುದ್ಧವಾಗಿ ನಡ್ಕೊಳ್ತಿತ್ತು. ಹಾಗಾಗಿ ಆರ್ಬಿಐ ಈ ಕಠಿಣ ಕ್ರಮವನ್ನ ತಗೊಂಡಿದೆ. ಸೊ ಇದರರ್ಥ ಇನ್ಮುಂದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಯಾವುದೇ ಹೊಸ ಬಿಸ್ನೆಸ್ ಮಾಡೋ ಹಾಗಿಲ್ಲ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್, ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್, ಫಿನೋ ಪೇಮೆಂಟ್ಸ್ ಬ್ಯಾಂಕ್, ಹೀಗೆ ಬೇರೆ ಪೇಮೆಂಟ್ಸ್ ಬ್ಯಾಂಕ್ಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಿವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಆರೋಗ್ಯಕ್ಕೆ ಸಂಬಂಧಿಸಿದ್ದು. ವಿಶ್ವ ಮಲೇರಿಯಾ ದಿನವನ್ನ ನಾವು ಯಾವತ್ತೂ ಆಚರಿಸ್ತೀವಿ? ಆಯ್ಕೆಗಳು: ಎ ಏಪ್ರಿಲ್ 7, ಬಿ ಏಪ್ರಿಲ್ 22, ಸಿ ಏಪ್ರಿಲ್ 25 ಮತ್ತು ಡಿ ಮೇ 1. ಸರಿಯಾದ ಉತ್ತರ ಆಪ್ಷನ್ ಸಿ, ಏಪ್ರಿಲ್ 25. ಪ್ರತಿ ವರ್ಷ ಈ ದಿನದಂದು ಮಲೇರಿಯಾ ರೋಗದ ಬಗ್ಗೆ ಜಾಗೃತಿ ಮೂಡಿಸೋಕೆ ಮತ್ತೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋ ಪ್ರಯತ್ನಗಳನ್ನ ಬಲಪಡಿಸೋಕೆ ಈ ದಿನವನ್ನ ಮೀಸಲಿಡಲಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಇದು ಅನಾಫಿಲಿಸ್ ಅನ್ನೋ ಹೆಣ್ಣು ಸೊಳ್ಳೆಯಿಂದ ಹರಡುತ್ತೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಸೊಳ್ಳೆಗಳು ಸಂಜೆ ಮತ್ತೆ ರಾತ್ರಿ ಹೊತ್ತು ಜಾಸ್ತಿ ಆಕ್ಟಿವ್ ಆಗಿರ್ತವೆ. ಅದಕ್ಕೆ ನೋಡಿ, ಆ ಸಮಯದಲ್ಲಿ ನಾವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಹೆಮ್ಮೆಯ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ವಿಕ್ರಮ್ 1 ರಾಕೆಟ್ ಇದೆಯಲ್ವಾ, ಅದರ ಮುಖ್ಯ ಉದ್ದೇಶವಾದ್ರೂ ಏನು? ಎ ಮಾನವರನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯೋದಾ? ಬಿ ಚಂದ್ರನ ಮೇಲೆ ಕಳಿಸೋದಾ? ಸಿ ಕಡಿಮೆ ಭೂಕಕ್ಷೆಗೆ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋದಾ? ಅಥವಾ ಡಿ ಸ್ಪೇಸ್ ಟೂರಿಸಂಗೆ ಬಳಸೋದಾ? ಹೌದು, ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ ಸಣ್ಣ ಉಪಗ್ರಹಗಳನ್ನ ಕಡಿಮೆ ಭೂಕಕ್ಷೆಗೆ ಅಥವಾ ಲೋ ಅರ್ತ್ ಆರ್ಬಿಟ್ಗೆ ಸೇರಿಸುವುದು. ಇದು ನಿಜಕ್ಕೂ ನಮ್ಮ ದೇಶದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಯಾಕಂದ್ರೆ ವಿಕ್ರಮ್ 1 ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್. ಇದನ್ನ ಸ್ಕೈರೂಟ್ ಏರೋಸ್ಪೇಸ್ ಅನ್ನೋ ಸ್ಟಾರ್ಟ್ಅಪ್ ಕಂಪನಿ ಡೆವಲಪ್ ಮಾಡಿದೆ. ಸರಿ, ನಮ್ಮ 4ನೇ ಪ್ರಶ್ನೆ. ಭಾರತೀಯ ಸೇನೆಯ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರನ್ನ ಇತ್ತೀಚೆಗೆ ಯಾವ ಸಂಸ್ಥೆಯ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಾಗಿದೆ? ಆಯ್ಕೆಗಳು: ಎ ವಿಶ್ವಸಂಸ್ಥೆ, ಬಿ ಯುಎಸ್ ಆರ್ಮಿ ವಾರ್ ಕಾಲೇಜ್, ಸಿ ನೇಟೋ ಅಥವಾ ಡಿ ವಿಶ್ವ ಬ್ಯಾಂಕ್. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಯುಎಸ್ ಆರ್ಮಿ ವಾರ್ ಕಾಲೇಜ್. ಅವರ ಅಪ್ರತಿಮ ಸೇವೆ ಮತ್ತೆ ನಾಯಕತ್ವವನ್ನ ಗುರುತಿಸಿ ಈ ಗೌರವವನ್ನ ನೀಡಲಾಗಿದೆ. ಅಂದಹಾಗೆ ಈ ಗೌರವಕ್ಕೆ ಪಾತ್ರರಾದ 3ನೇ ಭಾರತೀಯ ಸೇನಾ ಮುಖ್ಯಸ್ಥ ಇವರು. ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಿಕ್ಕ ಗೌರವ ಅಲ್ಲ, ಇದು ಭಾರತ ಮತ್ತು ಅಮೆರಿಕ ನಡುವಿನ ರಕ್ಷಣಾ ಸಂಬಂಧಗಳು ಎಷ್ಟು ಗಟ್ಟಿಯಾಗ್ತಿವೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಮುಂದಿನ ಪ್ರಶ್ನೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಡಿಆರ್ಡಿಒದ ಹೊಸ ಆರ್ಮರ್ಡ್ ಪ್ಲಾಟ್ಫಾರ್ಮ್ ಕಾರ್ಯಕ್ರಮವನ್ನ ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ಸ್: ಎ ಬೆಂಗಳೂರು, ಬಿ ಹೈದರಾಬಾದ್, ಸಿ ಅಹಿಲ್ಯಾನಗರ, ಡಿ ಪುಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಿಲ್ಯಾನಗರ. ಏಪ್ರಿಲ್ 25, 2026ರಂದು ಡಿಆರ್ಡಿಒ ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತು. ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ಆತ್ಮನಿರ್ಭರ್ ಭಾರತದ ಗುರಿಯತ್ತ ಇದೊಂದು ಬಹಳ ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬಹುದು. ಸರಿ, ಈಗ ಬರ್ತಿರೋ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿಯಾಗಿದೆ. ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್. ಕಚ್ನ ರನ್ನಲ್ಲಿರೋ ಫ್ಲೆಮಿಂಗೋ ಸಿಟಿ ಬಗ್ಗೆ ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದೇವೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅಂತ ನೀವೇ ಯೋಚನೆ ಮಾಡಿ ಸರಿಯಾದ ಆಯ್ಕೆಯನ್ನ ಗುರ್ತಿಸಬೇಕು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ 1ನೇ, 3ನೇ ಮತ್ತು 4ನೇ ಹೇಳಿಕೆಗಳು ಸರಿಯಾಗಿವೆ. ಬನ್ನಿ, ಇದನ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಸ್ಟೇಟ್ಮೆಂಟ್ ಮಳೆಗಾಲದ ನಂತರ ಇದು ಫ್ಲೆಮಿಂಗೋಗಳಿಗೆ ಫೇವ್ರೆಟ್ ಸ್ಪಾಟ್ ಆಗುತ್ತೆ ಅನ್ನೋದು ಕರೆಕ್ಟ್. ಆದ್ರೆ 2ನೇ ಸ್ಟೇಟ್ಮೆಂಟ್ ತಪ್ಪು. ಯಾಕಂದ್ರೆ ಅಲ್ಲಿಗೆ ಫ್ಲೆಮಿಂಗೋ ಸಿಟಿ ಅಂತ ಹೆಸರು ಬಂದಿದ್ದೇ ಲಕ್ಷಾಂತರ ಫ್ಲೆಮಿಂಗೋಗಳು ಬರೋದ್ರಿಂದ ಕಡಿಮೆ ಸಂಖ್ಯೆಯಿಂದಲ್ಲ. ಇನ್ನು 3ನೇ ಮತ್ತು 4ನೇ ಹೇಳಿಕೆಗಳು ಕೂಡ ಸರಿ. ಅಲ್ಲಿನ ಸ್ಥಳೀಯರು ಅದನ್ನ ಲಕ್ಕಾ ಜಿಕೆ ಬಾರಾತಿ ಅಂತ ಕರೀತಾರೆ, ಮತ್ತೆ ಅದು ಅವುಗಳ ಸಂತಾನೋತ್ಪತ್ತಿಯ ಪ್ರಮುಖ ತಾಣ ಕೂಡ ಹೌದು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನಮ್ಮನ್ನಗಲಿದ ರಘುರಾಯ್ ಅವರು ಯಾವ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು? ಆಪ್ಷನ್ಸ್: ಎ ಪೇಂಟಿಂಗ್, ಬಿ ಮ್ಯೂಸಿಕ್, ಸಿ ಫೋಟೋಗ್ರಫಿ ಅಥವಾ ಡಿ ಡ್ಯಾನ್ಸ್. ಸರಿ ಉತ್ತರ ಆಪ್ಷನ್ ಸಿ, ಫೋಟೋಗ್ರಾಫಿ. ರಘುರಾಯ್ ಅವರನ್ನ ಕೇವಲ ಒಬ್ಬ ಫೋಟೋಗ್ರಾಫರ್ ಅಂದ್ರೆ ತಪ್ಪಾಗುತ್ತೆ. ಅವರು ತಮ್ಮ ಕ್ಯಾಮೆರಾ ಕಣ್ಣುಗಳ ಮೂಲಕ ಭಾರತದ ಜೀವಂತ ಕಥೆಗಳನ್ನ ಹೇಳಿದವರು. ನಮ್ಮ ದೇಶದ ಜನಜೀವನ, ಸಂಸ್ಕೃತಿ, ಹೀಗೆ ಪ್ರತಿಯೊಂದು ಕ್ಷಣವನ್ನು ಅದ್ಭುತವಾಗಿ ಸೆರೆಹಿಡಿದವರು. ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 26, 2026ರಂದು ಅವರು ನಿಧನರಾದ್ರು. ಅದಕ್ಕೆ ಈ ಪ್ರಶ್ನೆ ಕರೆಂಟ್ ಅಫೇರ್ಸ್ಗೆ ಬಹಳ ಮುಖ್ಯ. ಈಗ ಸ್ವಲ್ಪ ಇಂಟರ್ನ್ಯಾಷನಲ್ ಅಫೇರ್ಸ್ ಕಡೆ ಗಮನ ಹರಿಸೋಣ. ಫಾಕ್ಲ್ಯಾಂಡ್ ದ್ವೀಪಗಳು ಸದ್ಯಕ್ಕೆ ಯಾವ ದೇಶದ ಸಾರ್ವಭೌಮತ್ವಕ್ಕೆ ಒಳಪಟ್ಟಿವೆ? ಆಯ್ಕೆಗಳು: ಎ ಅರ್ಜೆಂಟೀನಾ, ಬಿ ಯುನೈಟೆಡ್ ಸ್ಟೇಟ್ಸ್,
ಸಿ ಯುನೈಟೆಡ್ ಕಿಂಗ್ಡಮ್, ಡಿ ಫ್ರಾನ್ಸ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್. ಸೌತ್ ಅಟ್ಲಾಂಟಿಕ್ ಓಷನ್ನಲ್ಲಿರೋ ಈ ದ್ವೀಪಗಳ ಬಗ್ಗೆ ಬ್ರಿಟನ್ ಮತ್ತು ಅರ್ಜೆಂಟೀನಾ ನಡುವೆ ಇವತ್ತಿಗೂ ವಿವಾದ ಇದೆ. ಆದರೆ 1982ರಲ್ಲಿ ಇವರಿಬ್ಬರ ನಡುವೆ ನಡೆದ ಫಾಕ್ಲ್ಯಾಂಡ್ಸ್ ಯುದ್ಧದಲ್ಲಿ ಬ್ರಿಟನ್ ಗೆದ್ದು ತನ್ನ ಹಿಡಿತವನ್ನ ಮತ್ತೆ ಸ್ಥಾಪಿಸಿತು. ಅಲ್ಲಿಂದ ಇದು ಯುಕೆ ಆಡಳಿತದಲ್ಲೇ ಇದೆ. ನಮ್ಮ 9ನೇ ಪ್ರಶ್ನೆ, ಇದು ಕೂಡ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್. ಈ ಸಲ ನಮ್ಮ ನೀತಿ ಆಯೋಗದ ಬಗ್ಗೆ. ಇಲ್ಲಿ ಕೊಟ್ಟಿರೋ 4 ಹೇಳಿಕೆಗಳನ್ನ ಸರಿಯಾಗಿ ಓದಿ ಇದರಲ್ಲಿ ಯಾವೆಲ್ಲ ಸರಿ ಇವೆ ಅಂತ ಕಂಡುಹಿಡಿಯಿರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲ 3 ಹೇಳಿಕೆಗಳು ಕರೆಕ್ಟ್. ನೀತಿ ಆಯೋಗ ಅಂದ್ರೆ ನಮ್ಮ ದೇಶದ ಪ್ರಮುಖ ಥಿಂಕ್ ಟ್ಯಾಂಕ್ ಅಲ್ವಾ? ಈಗ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಮೊದಲನೇದಾಗಿ, ಅದರ ಉಪಾಧ್ಯಕ್ಷರನ್ನ ಪ್ರಧಾನಮಂತ್ರಿಗಳೇ ನೇಮಕ ಮಾಡೋದು, ಇದು ಸರಿ. ಎರಡನೇದು, ಅಶೋಕ್ ಲಹಿರಿ ಅವರನ್ನ ಇತ್ತೀಚೆಗೆ ಪೂರ್ಣಕಾಲಿಕ ಸದಸ್ಯರನ್ನಾಗಿ ನೇಮಕ ಮಾಡಿರೋದು ಕೂಡ ಸರಿ. ಮೂರನೇದು, ರಾಜ್ಯಗಳ ಮುಖ್ಯಮಂತ್ರಿಗಳು ಗವರ್ನಿಂಗ್ ಕೌನ್ಸಿಲ್ನ ಭಾಗವಾಗಿರೋದು, ಇದು ಕೂಡ ಸರಿ. ಆದರೆ 4ನೇ ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ ಡಾಕ್ಟರ್ ವಿ.ಕೆ. ಪೌಲ್ ಅವರು ಪೂರ್ಣಕಾಲಿಕ ಸದಸ್ಯರೇ ಹೌದು, ಆದ್ರೆ ಅವರು ಕರ್ನಾಟಕವನ್ನ ಪ್ರತಿನಿಧಿಸಲ್ಲ. ಬಂದೇ ಬಿಟ್ವಿ ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆಗೆ. ಇದು ಸ್ಪೋರ್ಟ್ಸ್ ಪ್ರಿಯರಿಗಾಗಿ. ಲಂಡನ್ ಮ್ಯಾರಥಾನ್ನಲ್ಲಿ ಕೇವಲ 1 ಗಂಟೆ 59 ನಿಮಿಷ 30 ಸೆಕೆಂಡಲ್ಲಿ ಓಟ ಮುಗಿಸಿ ವರ್ಲ್ಡ್ ರೆಕಾರ್ಡ್ ಮಾಡಿದ ಆ ಅಥ್ಲೀಟ್ ಯಾರು? ನಿಮ್ಮ ಆಪ್ಷನ್ಸ್ ಇಲ್ಲಿದೆ ನೋಡಿ. ಮತ್ತು ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಬಾಸ್ಟಿಯನ್ ಸಾವೆ. ಇದೊಂದು ಸಾಮಾನ್ಯ ಸಾಧನೆಯಲ್ಲ, ಇದೊಂದು ಐತಿಹಾಸಿಕ ಸಾಧನೆ. ಅಧಿಕೃತ ಮ್ಯಾರಥಾನ್ ಒಂದನ್ನ 2 ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಪೂರ್ಣಗೊಳಿಸಿದ ಜಗತ್ತಿನ ಮೊಟ್ಟಮೊದಲ ಅಥ್ಲೀಟ್ ಇವರು. ಇಂಟ್ರೆಸ್ಟಿಂಗ್ ಅಂದ್ರೆ 2ನೇ ಮತ್ತು 3ನೇ ಸ್ಥಾನ ಬಂದವರು ಕೂಡ ಹಳೆ ವರ್ಲ್ಡ್ ರೆಕಾರ್ಡ್ಗಿಂತ ವೇಗವಾಗಿ ಓಡಿದ್ದಾರೆ. ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಇದೊಂದು ಸುವರ್ಣಪುಟ. ಸರಿ, ಇವತ್ತಿನ ಎಲ್ಲ ಪ್ರಶ್ನೋತ್ತರಗಳನ್ನ ಒಮ್ಮೆ ವೇಗವಾಗಿ ರಿವೈಸ್ ಮಾಡೋಣ. ರೆಡಿ ತಾನೇ? ಪೇಟಿಎಂ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದು ಆರ್ಬಿಐ. ವಿಶ್ವ ಮಲೇರಿಯಾ ದಿನ ಏಪ್ರಿಲ್ 25. ವಿಕ್ರಮ್ 1 ಭಾರತದ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್. ಜನರಲ್ ಉಪೇಂದ್ರ ದ್ವಿವೇದಿಯವರಿಗೆ ಗೌರವ ನೀಡಿದ್ದು ಯುಎಸ್ ಆರ್ಮಿ ವಾ ಕಾಲೇಜ್. ಫ್ಲೆಮಿಂಗೋ ಸಿಟಿ ಇರೋದು ಕಚ್ಚಿನ ರಣನಲ್ಲಿ. ರಘುರಾಯ್ ಅವರೊಬ್ಬ ಖ್ಯಾತ ಫೋಟೋಗ್ರಾಫರ್. ಫಾಕ್ಲ್ಯಾಂಡ್ ದ್ವೀಪಗಳು ಯುಕೆ ಆಡಳಿತದಲ್ಲಿವೆ. ನೀತಿ ಆಯೋಗದ ಬಗ್ಗೆ ತಿಳ್ಕೊಂಡ್ವಿ. ಕೊನೆಯದಾಗಿ ಮ್ಯಾರಥಾನ್ನಲ್ಲಿ ಹೊಸ ಇತಿಹಾಸ ಬರೆದವರು ಸೆಬಾಸ್ಟಿಯನ್ ಸಾವೆ. ಈ ಎಲ್ಲ ಪಾಯಿಂಟ್ಸ್ ತುಂಬಾ ಮುಖ್ಯ, ನೆನ್ಪಿನಲ್ಲಿದಿ. ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಚಾಲೆಂಜ್ ಕ್ವೆಶ್ಚನ್. ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂದ್ರೆ ಭಾರತೀಯ ಕರಾವಳಿ ರಕ್ಷಣಾ ಪಡೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? ಯೋಚನೆ ಮಾಡಿ ನಿಮ್ಮ ಉತ್ತರಗಳನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.